ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಹಾಗೆ ನಾನು ಇವತ್ತು ಮತ್ತೊಮ್ಮೆ ನನ್ನ ಹೋಮ್ ಕ್ಲೀನಿಂಗ್ ಹಾಗೂ ಆರ್ಗನೈಸೇಷನ್ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಿಂದಿನ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ನಾನು ಪ್ರೆಸೆಂಟ್ಲಿ ಇವಾಗ ನನ್ನ ಅಮ್ಮನ ಮನೇಲಿ ಇದ್ದೇನೆ ಅಂತ. ಇನ್ನೂ ಹಲವೊಂದು ಕ್ಲೀನಿಂಗ್ ಹಾಗೂ ಆರ್ಗನೈಸೇಷನ್ ನಾನೇನೆಲ್ಲ ಮಾಡ್ತಾ ಇದ್ದೇನೆ ಅಂತ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ಚಾನಲ್ಗೆ ಸ್ವಾಗತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾನು ವಾರ್ಡ್ರೋಬನ್ನು ಆರ್ಗನೈಸ್ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಬಟ್ಟೆಗಳನ್ನು ಅಯನಿಂಗ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಅಯನಿಂಗ್ ಎಂಬುದು ನನಗೊಂದು ತುಂಬ ಬೋರಿಂಗ್ ಕೆಲಸ. ಹಾಗಾಗಿ ನಾನು ಮನೇಲಿ ಕೂಡ ಬಟ್ಟೆಗಳನ್ನು ಅಯನಿಂಗಿಗೆ ಕೊಟ್ಬಿಡ್ತೇನೆ. ಎಲ್ಲರೂ ಸಣ್ಣ ಪುಟ್ಟ ಮಕ್ಕಳ ಬಟ್ಟೆ ಆದರೆ ನಾನು ಅಯನಿಂಗ್ ಮಾಡ್ತೇನೆ. ಬಟ್ ಇಲ್ಲೀಗ ನನಗೆ ಆರ್ಗನೈಸ್ ಮಾಡಿ ಇಡಬೇಕಿದ್ರೆ ನಾನೇ ಅಯನಿಂಗ್ ಮಾಡಬೇಕಾಗಿ ಬಂತು. ಇನ್ನು ಅಯನಿಂಗ್ ಟೇಬಲ್ ಅಂತೂ ಇತ್ತು, ಬಟ್ ಸ್ಟಿಲ್ ನಾನು ನೆಲದಲ್ಲೇ ಕೂತ್ಕೊಂಡು ಇವಾಗ ಅಯನಿಂಗ್ ಮಾಡ್ತಾ ಇದ್ದೇನೆ. ಈ ಥರ ನಾವು ಅಯನಿಂಗ್ ಮಾಡಿ ಬಟ್ಟೆಗಳನ್ನು ಇಡೋದ್ರಿಂದ ಕಡಿಮೆ ಸ್ಥಳದಲ್ಲಿ ತುಂಬ ಬಟ್ಟೆಗಳನ್ನು ನಾವು ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಅದು ಅಲ್ಲದೆ ಪ್ರಾಪರಾಗಿ ಕೆಲವೊಂದು ಫೋಲ್ಡಿಂಗ್ ಟೆಕ್ನಿಕನ್ನು ನಾವು ಯೂಸ್ ಮಾಡಿದರೆ ನಮ್ಮ ಬಟ್ಟೆಗಳನ್ನು ನಾವು ಚೆನ್ನಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ನೋಡಿ ವಾರ್ಡ್ರೋಬ್ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಾನು ಬಟ್ಟೆಗಳನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇಲ್ಲಿ ನಾನು ಯಾವುದೇ ಆರ್ಗನೈಸರ್ ಆಗಲಿ ಅಂತ ಹೇಳಿದರೆ ಬಾಸ್ಕೆಟ್ಗಳಾಗಲಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ಬಟ್ಟೆಗಳನ್ನು ಇದೇ ಥರ ಫೋಲ್ಡ್ ಮಾಡಿ ಇಲ್ಲಿ ಇಡ್ತಾ ಇದ್ದೇನೆ. ಒಂದು ರ್ಯಾಕಲ್ಲಿ ಫುಲ್ ಕುರ್ತಾಸ್ ಮತ್ತು ಅದರ ಬಾಟಮನ್ನು ನಾನು ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇನೆ. ಇನ್ನು ಕೆಳಗಿನ ಸೆಕ್ಷನನ್ನು ನೀವು ನೋಡ್ಬೋದು ಎಷ್ಟೊಂದು ಕ್ಲಟರ್ ಆಗಿ ಕಾಣಿಸ್ತಾ ಇದೆ ಅಂತ. ಇದನ್ನೆಲ್ಲವನ್ನು ನಾನು ಇವಾಗ ಫಸ್ಟ್ ಕ್ಲೀನ್ ಮಾಡ್ಕೊಳ್ತೇನೆ. ಆ್ಯಕ್ಚುಲಿ ಅಮ್ಮ ಬಟ್ಟೆಗಳನ್ನೇನೋ ಮಡಚಿ ಇಟ್ಬಿಡ್ತಾರೆ, ಆದರೆ ಒಂದು ತೆಗೆಯುವಾಗ ಇನ್ನೊಂದು ಬೀಳ್ತದೆ. ಹಾಗಾಗಿ ಇದೆಲ್ಲ ಕ್ಲಟರ್ ಆಗಿ ಕಾಣಿಸ್ತಾ ಇದೆ. ಇನ್ನು ಈ ಎಲ್ಲ ಸಾರಿ ಬ್ಲೌಸನ್ನು ನಾನು ಒಂದು ಆರ್ಗನೈಸರಲ್ಲಿ ಆರ್ಗನೈಸ್ ಮಾಡಿ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಬ್ಲೌಸ್ಗಳನ್ನು ಒಂದೇ ರೀತಿಯಲ್ಲಿ ನಾನು ಮಡ್ಚ್ಕೊಳ್ತೇನೆ. ಇದರಿಂದ ಇದನ್ನು ಒಂದೇ ಆರ್ಗನೈಸರಲ್ಲಿ ನಾವು ಆರಾಮಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು. ಮೊದಲಿಗೆ ನಾನು ಈ ಬ್ಲೌಸ್ಗಳನ್ನು ಕ್ಯಾಟಗರೈಸ್ ಮಾಡಿ ಇಡ್ತಾ ಇದ್ದೇನೆ. ಬಾರ್ಡರ್ ಸಾರಿಗಳ ಬ್ಲೌಸನ್ನು ನಾನು ಸಪ್ರೇಟ್ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಸಿಂಪಲ್ ಹಾಗೂ ರೆಗ್ಯುಲರ್ ಸಾರಿಯ ಬ್ಲೌಸ್ಗಳನ್ನು ನಾನು ಸಪ್ರೇಟ್ ಮಾಡಿ ಇಡ್ತಾ ಇದ್ದೇನೆ. ಎಲ್ಲವನ್ನು ಆರ್ಗನೈಸ್ ಮಾಡ್ತಾ ನೋಡಿ, ಈ ಬಾಸ್ಕೆಟ್ ನನಗೆ ಖಾಲಿಯಾಗಿ ಸಿಕ್ತು. ಇದರಲ್ಲೇ ಎಲ್ಲ ಬ್ಲೌಸ್ಗಳನ್ನು ನಾನು ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೇನೆ. ಹೆಚ್ಚಿನ ಬ್ಲೌಸ್ಗಳನ್ನು ಇದರಲ್ಲಿ ಅರೇಂಜ್ ಮಾಡ್ಕೊಳ್ಳಿಕ್ಕೆ ಆಯಿತು. ಇನ್ನು ಉಳಿದ ಬ್ಲೌಸ್ಗಳನ್ನು ನಾನು ನೀಟಾಗಿ ಮಡಚಿಬಿಟ್ಟು ಇದೇ ಕಬರ್ಟಲ್ಲಿ ಆರಾಮಾಗಿ ಜೋಡಿಸಿ ಇಟ್ಕೊಳ್ತೇನೆ. ಹೀಗೆ ಸುಮಾರು ಬ್ಲೌಸ್ಗಳಿಗೆ ಈ ಆರ್ಗನೈಸರ್ ಯೂಸ್ ಮಾಡಿದ ಕಾರಣ ಸ್ವಲ್ಪ ಸ್ಪೇಸ್ ಕೂಡ ಇಲ್ಲಿ ಉಳಿತಾಯ ಆಯಿತು. ಈಗ ಇನ್ನೊಂದು ಸೆಟ್ ಬ್ಲೌಸ್ಗಳನ್ನು ನಾನು ಈ ಥರ ಇಟ್ಕೊಳ್ತಾ ಇದ್ದೇನೆ. ಹಾಗೆ ನೋಡಿ ವಾರ್ಡ್ರೋಬಲ್ಲಿ ಕೂಡ ತುಂಬ ಸ್ಪೇಸ್ ನಿಮಗೆ ಕಾಣಿಸ್ತಾ ಇದೆ. ನಾನಾಗಲೇ ಹೇಳಿದಾಗೆ ನಾವು ಬಟ್ಟೆಯನ್ನು ಪ್ರಾಪರಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಲ್ಲಿ ನಮಗೆ ತುಂಬಾ ಸ್ಪೇಸ್ ಸಿಗುತ್ತೆ. ನೋಡಿ, ಇನ್ನೀಗ ಈ ಸಾರಿ ಸ್ಕರ್ಟ್ ಏನಿದೆ ಇದನ್ನು ನಾನೀಗ ಫೋಲ್ಡ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಇದನ್ನು ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಪಾಕೆಟ್ ರೀತಿಯಲ್ಲಿ ನಾನು ಇದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಸ್ಕರ್ಟ್ಗಳನ್ನು ನಾನು ಪಾಕೆಟ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತೇನೆ. ಇದರಿಂದ ಒಂದು ಬೆನಿಫಿಟ್ ಏನು ಗೊತ್ತಾ, ಇನ್ ಕೇಸ್ ನೀವು ಒಂದು ಸ್ಕರ್ಟನ್ನು ತೆಗೆಯುವಾಗ ಇನ್ನೊಂದು ಬಿದ್ದು ಹೋದರೆ ಕೂಡ ಅದು ಓಪನ್ ಆಗಲ್ಲ, ಹಾಗೆ ನೀಟಾಗಿ ಫೋಲ್ಡ್ ಆಗೇ ಇರ್ತದೆ. ಇದೆಲ್ಲವನ್ನು ನಾನು ನೀಟಾಗಿ ಮಡಚಿಕೊಳ್ತೇನೆ. ಹಾಗಾಗಿ ಕಡಿಮೆ ಸ್ಪೇಸಲ್ಲಿ ಈ ಎಲ್ಲವನ್ನು ನನಗೆ ಅರೇಂಜ್ ಮಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಮ್ಮೆ ನಿಮಗೆ ಈ ಥರ ಪಾಕೆಟ್ ರೀತಿಯಲ್ಲಿ ಫೋಲ್ಡ್ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಫೈನಲಿ ಫೋಲ್ಡಿಂಗ್ ಎಲ್ಲ ಆದಮೇಲೆ ನಾನು ಕಲರ್ನ ಥೀಮ್ನ ಅಕಾರ್ಡಿಂಗ್ ಆಗಿ ಈ ಸ್ಕರ್ಟ್ಗಳನ್ನು ಅರೇಂಜ್ ಮಾಡಿ ಇಡ್ತಾ ಇದ್ದೇನೆ. ಇದರಿಂದ ಯಾವ ಸಮಯದಲ್ಲಿ ಕೂಡ ನಿಮಗೆ ಯಾವ ಬಣ್ಣದ ಬಟ್ಟೆ ಬೇಕಿದ್ದರೂ ಆರಾಮಾಗಿ ತಗೊಳ್ಬಹುದು. ಇನ್ನು ವಾರ್ಡ್ರೋಬ್ನ ಕೆಳಗಿನ ಶೆಲ್ಫಲ್ಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇದೆ. ಹಾಗಾಗಿ ಇಲ್ಲಿ ಈ ಬ್ಯಾಗ್ಗಳನ್ನೆಲ್ಲ ನಾನು ಆರ್ಗನೈಸ್ ಮಾಡಿ ಇಟ್ಕೊಳ್ತೇನೆ. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದ ಮೇಲೂ ಇದರಲ್ಲಿ ಮತ್ತೂ ಸ್ಪೇಸ್ ಉಳಿತದೆ. ನೋಡೋಣ ಮುಂದೆ ಯಾವುದಕ್ಕಾದರೂ ಯುಟಿಲೈಸ್ ಮಾಡ್ಕೊಳ್ತೇನೆ. ಬನ್ನಿ, ಕೊನೆಯದಾಗಿ ನಮ್ಮ ವಾರ್ಡ್ರೋಬ್ ಯಾವ ಥರ ಅರೇಂಜ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಹೀಗೆ ನೀವು ಆರ್ಗನೈಸರ್ ಇಲ್ಲದೆ ಕೂಡ ನಿಮ್ಮ ಬಟ್ಟೆಗಳನ್ನು ಆರಾಮಾಗಿ ಜೋಡಿಸಿ ಇಟ್ಕೊಳ್ಬೋದು. ಈ ಕೆಲಸ ಪೂರ್ತಿ ಆಗ್ತಾ ಇದ್ದ ಹಾಗೆ ನೋಡಿ, ಮತ್ತೊಂದು ಕೆಲಸವನ್ನು ನಾನು ಇವಾಗ ಹಿಡ್ಕೊಂಡಿದ್ದೇನೆ. ಅದೇನಂತ ಹೇಳಿದರೆ, ಬೇಡದ ಎಲ್ಲ ವಸ್ತುಗಳನ್ನು ಬಟ್ಟೆಗಳನ್ನು ನಾನು ಇಲ್ಲಿ ಡಿಕ್ಲಟರಿಂಗ್ ಮಾಡ್ತಾ ಇದ್ದೇನೆ. ಇಲ್ಲಿ ಇರುವಂಥ ಈ ಕ್ಯಾಬಿನೆಟ್ ಇದೆಯಲ್ಲ, ಇದರಲ್ಲಿ ಎಲ್ಲ ಬೆಡ್ಶೀಟ್ಗಳು ಹಾಗೂ ಎಕ್ಸ್ಟ್ರಾ ಪಿಲ್ಲೋಸನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ರು. ಇನ್ನು ವೇಸ್ಟ್ ಇದ್ದಂಥ ಕೆಲವೊಂದು ಬೆಡ್ಶೀಟ್ ಕವರನ್ನೆಲ್ಲ ತಗೊಂಡು ನಾನು ಪಿಲ್ಲೋ ಮಾಡಿದ್ದೆ. ಅದನ್ನೆಲ್ಲ ಇವಾಗ ಡಿಸ್ಕಾರ್ಡ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಮ್ಮನವರಿಗಂತೂ ಇದರ ಯೂಸ್ ಹೆಚ್ಚಾಗಿ ಆಗ್ತಾ ಇಲ್ಲ. ಹಾಗೆ ನೋಡಿ, ಎಲ್ಲ ಬೆಡ್ಶೀಟ್ಗಳನ್ನು ನಾನು ತೆಗೆದಿಟ್ಟಿದ್ದೇನೆ. ಇನ್ನು ಇದನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ.
ಇನ್ನು ಇಲ್ಲಿ ಒಂದು ಕಾರ್ಡ್ಬೋರ್ಡ್ ಆರ್ಗನೈಸರಲ್ಲಿ ಎಲ್ಲ ಟವಲ್ಗಳನ್ನು ಇಟ್ಟಿದ್ರು, ಎಲ್ಲ ನೋಡಿ ಯಾವ ಥರ ಬೀಳ್ತಾ ಇದೆ ಅಂತ. ಸೊ ಇದನ್ನೆಲ್ಲ ನಾನು ಇವಾಗ ಆರ್ಗನೈಸ್ ಮಾಡಿ ಇಡ್ತೇನೆ. ಅದು ಅಲ್ಲದೆ ಇದರೊಳಗೆ ದಪ್ಪ ದಪ್ಪದ ಗೊದಡಿಗಳು ಹಾಗೂ ಬೆಡ್ಶೀಟ್ಗಳು ಎಲ್ಲನೂ ಇದೆ. ಇದನ್ನೆಲ್ಲ ನಾನು ಇವಾಗ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಗ್ತಾಯಿದೆ. ಇದನ್ನೆಲ್ಲ ಯಾವುದ್ರಲ್ಲಿ ಇಡೋದು ಅಂತ ಹೇಳಿಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದರೆ ಇದರಲ್ಲಿ ಫುಲ್ ಆಗಿದೆ, ನನಗೆ ಸ್ಪೇಸ್ ಕೂಡ ಇರಲಿಲ್ಲ. ಹಾಗಾಗಿ ನೋಡಿ, ಇದು ಒಂದು ಟ್ರಂಕ್ ಇತ್ತಲ್ಲ, ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡಿದ್ದೆ. ಇದರಲ್ಲಿ ಎಲ್ಲ ಬೆಡ್ಶೀಟ್ಗಳನ್ನು ನಾನು ಇವಾಗ ಜೋಡಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಅದರಲ್ಲಿ ಇಟ್ಟಿದ್ದಂತಹ ಕೆಲವೊಂದು ಬೆಡ್ಶೀಟ್ಗಳನ್ನು ನಾನು ತೆಗೆದು ಅದನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಇನ್ನು ಎಲ್ಲ ಬೆಡ್ಶೀಟ್ಗಳನ್ನು ನಾವು ಕರೆಕ್ಟಾಗಿ ಫೋಲ್ಡ್ ಮಾಡಿ ಈ ಥರ ಇಟ್ಕೊಳ್ಳೋಣ. ಇದರಿಂದ ನಮಗೆ ಸ್ಪೇಸ್ ತುಂಬಾ ಉಳಿಯುತ್ತದೆ. ಇಲ್ಲಾಂದರೆ ನೀವು ಆಗಲೇ ನೋಡಿದ್ರಲ್ಲ, ಕ್ಯಾಬಿನೆಟಲ್ಲಿ ಫುಲ್ ಆಗಿತ್ತು ಬೆಡ್ಶೀಟ್ಗಳು. ಇನ್ನು ನೋಡಿ, ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡಿದ ಮೇಲೆ ಕ್ಯಾಬಿನೆಟಲ್ಲೂ ನನಗೆ ತುಂಬಾ ಸ್ಪೇಸ್ ಉಳಿತಾಯ ಆಗ್ತದೆ. ಹೀಗೆ ಸಿಂಗಲ್ ಬೆಡ್ಶೀಟನ್ನೆಲ್ಲ ನಾನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ತೇನೆ. ಹಾಗೆ ಪಿಲ್ಲೋ ಕವರ್ ಇದ್ದ ಬೆಡ್ಶೀಟ್ಗಳಿದೆಯಲ್ಲ, ಅದರ ಪಿಲ್ಲೋವನ್ನು ಈ ಥರ ಫೋಲ್ಡ್ ಮಾಡಿ ಸಣ್ಣದಾಗಿ ಮಡ್ಚ್ಕೊಳ್ತೇನೆ. 2 ಪಿಲ್ಲೋ ಕವರನ್ನು ಇದೇ ರೀತಿಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡ ಮೇಲೆ ಬೆಡ್ಶೀಟ್ ಏನಿದೆ ಅದನ್ನು ಫೋಲ್ಡ್ ಮಾಡಿ ಅದರ ಮಿಡಲಲ್ಲಿ ಈ 2 ಪಿಲ್ಲೋ ಕವರನ್ನು ಇಟ್ಬಿಡ್ತೇನೆ. ಈ ರೀತಿ ಟ್ರಿಕ್ ಫಾಲೋ ಮಾಡೋದ್ರಿಂದ ಈ ಬೆಡ್ಶೀಟ್ ಕವರ್ ಜೊತೆನೇ ಈ ಪಿಲ್ಲೋ ಕವರ್ ಇರ್ತದೆ. ಪ್ರತಿ ಸಲ ನೀವು ಬೆಡ್ಶೀಟ್ ತೆಗೆದಾಗ ನಿಮಗೆ ಪಿಲ್ಲೋ ಕವರನ್ನು ಹುಡುಕಾಡುವ ಅವಶ್ಯಕತೆ ಇರುವುದಿಲ್ಲ. ಆ್ಯಕ್ಚುಲಿ ನಮ್ಮ ಅಮ್ಮ ಯಾವತ್ತೂ ಇದನ್ನು ಒಟ್ಟಿಗೆ ಇಡೋದೇ ಇಲ್ಲ. ಹಾಗಾಗಿ ಒಂದು ಬೆಡ್ಶೀಟ್ ಕವರ್ ಜೊತೆ ಒಂದು ಪಿಲ್ಲೋ ಕವರನ್ನು ಇವರು ಯಾವಾಗಲೂ ಅರೇಂಜ್ ಮಾಡಿ ಇಟ್ಟಿರ್ತಾರೆ. ಹಾಗಾಗಿ ನಾನು ಈ ಸಲ ಎಲ್ಲವನ್ನು ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಇಡಿ ಅಂತ ಹೇಳಿಬಿಟ್ಟು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇನೆ. ಹೀಗೆ ನೋಡಿ, ಇನ್ನೊಂದು ಜೋಡಿ ಬೆಡ್ಶೀಟ್ ಇದೆ, ಅದರದ್ದು ಪಿಲ್ಲೋ ಕವರ್ ಕೂಡ ನಾನು ಫೋಲ್ಡ್ ಮಾಡಿ ಅದನ್ನು ಈ ಬೆಡ್ಶೀಟ್ನ ಒಳಗಡೆ ಇಟ್ಕೊಳ್ತೇನೆ. ಇನ್ನು ನೀವು ಬೆಡ್ಶೀಟ್ ಮಡಚುವಾಗನೂ ಅಷ್ಟೇ, ನೀವು 3 ಫೋಲ್ಡ್ ಅಥವಾ 4 ಫೋಲ್ಡ್ ಅಥವಾ 2 ಫೋಲ್ಡ್ ನಿಮಗೆ ಯಾವ ರೀತಿಯಲ್ಲಿ ಅದನ್ನು ಆರ್ಗನೈಸ್ ಮಾಡಿ ಇಡಬೇಕು ಆ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಸಣ್ಣ ಬೆಡ್ಶೀಟನ್ನು 3 ಫೋಲ್ಡ್ ಹಾಗೂ ದೊಡ್ಡ ಬೆಡ್ಶೀಟನ್ನು 2 ಫೋಲ್ಡಲ್ಲಿ ಮಾಡಿ ಇಟ್ಟಿದ್ದೇನೆ. ಇನ್ನು ಈ ಮೆಟಲ್ ಟ್ರಂಕಲ್ಲಿ ನಾನೆಲ್ಲ ಈ ಬೆಡ್ಶೀಟ್ಗಳನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಎಲ್ಲ ಬೆಡ್ಶೀಟನ್ನು ನಾನು ಪ್ರಾಪರಾಗಿ ಫೋಲ್ಡ್ ಮಾಡಿದ ಕಾರಣ ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟ್ಗಳು ಈ ಟ್ರಂಕ್ನೊಳಗೆ ಹಿಡಿತಾ ಇದೆ. ಹಾಗಾಗಿ ಈ ಕ್ಯಾಬಿನೆಟಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಉಳಿತಾಯ ಆಗ್ತದೆ. ಅದು ಅಲ್ಲದೆ ನಾನು ಮನೆಗೆ ಹೋದ್ಮೇಲೆ ಈ ಎಕ್ಸ್ಟ್ರಾ ಪಿಲ್ಲೋ ಕವರ್ಸ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಅದರಲ್ಲಿ ಜೋಡಿಸ್ಕೊ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಥರ ಕ್ಲೋಸ್ಡ್ ಮೆಟಲ್ ಟ್ರಂಕಲ್ಲಿ ಇಡೋದ್ರಿಂದ ಬಟ್ಟೆಗಳು ಏನೂ ಧೂಳಾಗೋದಿಲ್ಲ, ಯಾವತ್ತೂ ತೆಗೆದ್ರೂ ರಿಫ್ರೆಶ್ ಆಗೇ ಇರುತ್ತದೆ. ಇಲ್ಲಿ ಕೂಡ ನಾನು ಯಾವುದೇ ಒಂದು ಎಕ್ಸ್ಟ್ರಾ ಆರ್ಗನೈಸರನ್ನು ಯಾವುದೂ ಯೂಸ್ ಮಾಡಿಲ್ಲ. ಇನ್ನು ಕಾರ್ಡ್ಬೋರ್ಡಲ್ಲಿ ಇದ್ದಂತಹ ಕೆಲವೊಂದು ಟವಲ್ಸನ್ನು ನಾನು ಈ ಥರ ಜೋಡಿಸಿ ಅರೇಂಜ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇದರ ಜೊತೆಗೆ ಎಕ್ಸ್ಟ್ರಾ ಕುಷನ್ ಕವರ್ ಏನಿದೆ ಅದನ್ನು ಕೂಡ ಇದರಲ್ಲಿ ಪ್ಲೇಸ್ ಮಾಡ್ತಾ ಇದ್ದೇನೆ. ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಕ್ಲೀನಿಂಗ್ ಪ್ರೋಸೆಸ್. ನೋಡಿ, ಈ ಕ್ಯಾಬಿನೆಟ್ನ ಎಡೆಯಲ್ಲಿ ಎಲ್ಲ ತುಂಬಾ ಬಲೆಗಳು ಕೂತ್ಕೊಂಡಿದ್ದವು. ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ನನ್ನ ಅಂಶು ಕೂಡ ನನಗೆ ನೋಡಿ ಕಸ ತೆಗೆಯೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ. ಮನೇಲಿ ನಾವು ಡೈಲಿ ಕ್ಲೀನಿಂಗ್ ಮಾಡಿದರೂ ಕೂಡ ಈ ಕೆಲವೊಂದು ಕ್ಯಾಬಿನೆಟ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಈ ಡ್ರವರ್ಸ್ ಇರ್ಬೋದು, ವಾರ್ಡ್ರೋಬ್ ಇರ್ಬೋದು, ಅದನ್ನೆಲ್ಲ ನಾವು ಮೂವ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅಪರೂಪಕ್ಕೊಮ್ಮೆ ನಾವು ಈ ಥರ ಡೀಪ್ ಕ್ಲೀನಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಇನ್ನು ಫ್ಲೋರನ್ನು ಕೂಡ ನಾನು ಇವಾಗ ಮಾಪಿಂಗ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೇನೆ. ಇನ್ನು ಈ ರೂಮ್ನ ಕಂಡೀಷನ್ ನೀವೀಗ ನೋಡ್ಬೋದು. ಒಂದು ಎಕ್ಸ್ಟ್ರಾ ಬೆಡ್ ನಮ್ಮಲ್ಲಿದೆ, ಅದನ್ನು ಆವತ್ತಿಂದಲೇ ಡಿಸ್ಕಾರ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದರೂ ಆಗ್ತಾ ಇಲ್ಲ. ಆ್ಯಕ್ಚುಲಿ ಎಕ್ಸ್ಟ್ರಾ ಬೆಡ್ ಏನಿದೆ ಅದನ್ನು ನಾವು ಯಾರಿಗೋ ಬೇಕು ಅಂತ ಅನ್ನೋದಾರೆ ಅವರಿಗೆ ಕೊಡ್ತಾ ಇದ್ದೀವಿ. ಇನ್ನು ಆ ರೂಮಿಗೆ ನಾನು ಈ ದಿವಾನ್ ಸೋಫಾನ ಶಿಫ್ಟ್ ಮಾಡಬೇಕು ಅಂತ ಎಣಿಸ್ತಾ ಇದ್ದೇನೆ. ಹಾಗಾಗಿ ನೋಡಿ, ಇದರ ಶಿಫ್ಟಿಂಗಲ್ಲಿ ನನ್ನ ಮಗ ನನಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾನೆ. ಈ ದಿವಾನ್ ಸೋಫಾ ಆ್ಯಕ್ಚುಲಿ ನನ್ನ ಪಪ್ಪನೇ ತುಂಬ ಸಮಯ ಮುಂಚೆ ಮಾಡಿರುವಂಥದ್ದು. ಇನ್ನು ಈ ರೂಮಲ್ಲಿ ಯಾವುದೇ ಕಾಟ್ ಇಲ್ಲದ ಕಾರಣ ಇದನ್ನು ನಾನು ಇವಾಗ ಇಲ್ಲಿ ಇಡ್ತಾ ಇದ್ದೇನೆ. ಹಾಗೆ ಇದರ ಬೆಡ್ಶೀಟ್ ಎಲ್ಲ ಏನೂ ಚೇಂಜ್ ಮಾಡಲ್ಲ, ಯಾಕೆಂದರೆ ಅಮ್ಮ ಮುಂಚೆನೇ ಚೇಂಜ್ ಮಾಡಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದಾರೆ. ಜಸ್ಟ್ ನಾನು ಇದನ್ನೆಲ್ಲ ಶಿಫ್ಟ್ ಮಾಡಿ ಇದನ್ನು ಮತ್ತೆ ಚೆನ್ನಾಗಿ ಫೋಲ್ಡ್ ಮಾಡಿ ಈ ಪಿಲ್ಲೋಗಳನ್ನೆಲ್ಲ ಅರೇಂಜ್ ಮಾಡಿ ಇಟ್ಕೊಳ್ತೇನೆ. ಇನ್ನು ವಾಲಲ್ಗೆ ಕೂಡ ಅಷ್ಟೇ ಕೆಲವೊಂದು ನಾನು ಮಾಡಿರುವಂತಹ ಪೇಂಟಿಂಗನ್ನು ಇಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಇದು ಬಹಳ ಸಮಯ ಮುಂಚೆ ನಾನು ಮಾಡಿರುವಂಥ DIY ಪೇಂಟಿಂಗ್ ಹಾಗೂ DIY ವಸ್ತುಗಳು. ಇನ್ನು ಈ ಐಸ್ ಕ್ರೀಮ್ ಸ್ಟಿಕ್ಸನ್ನು ಯೂಸ್ ಮಾಡಿ ನಾನು ಈ ಥರದ ಒಂದು ಶೆಲ್ಫ್ ಥರ ಮಾಡಿದ್ದೆ. ಇದನ್ನು ಕೂಡ ಇಲ್ಲಿ ಹ್ಯಾಂಗ್ ಮಾಡ್ತಾ ಇದ್ದೇನೆ. ಇನ್ನು ಈ ಬೆಡ್ ಏನಿದೆ ಇದನ್ನು ನಾನು ಮಿಡಲಲ್ಲಿ ಹಾಕ್ತಾ ಇದ್ದೇನೆ. ಯಾಕಂದರೆ ಇನ್ನು ನನ್ನ ತಂಗಿ ಕೂಡ ಬರಲಿಕ್ಕಿದ್ದಾಳೆ, ಅವಳು ಬಂದರೆ ನಮಗೆ ಮಲಗಲಿಕ್ಕೆ ಸ್ವಲ್ಪ ಸ್ಪೇಸ್ ಬೇಕು.
ಇನ್ನೊಂದು ಬೆಡ್ರೂಮಲ್ಲಿ ಆಲ್ರೆಡಿ ಮಕ್ಕಳೆಲ್ಲ ಮಲಗ್ತಾ ಇದ್ದಾರೆ, ಹಾಗಾಗಿ ಇದನ್ನು ನಾನು ರೆಡಿ ಮಾಡ್ತಾ ಇದ್ದೇನೆ. ಇನ್ನು ಮಾಸ್ಟರ್ ಬೆಡ್ರೂಮಲ್ಲೇ 2 ಕಾಟ್ಗಳು ಇರೋದ್ರಿಂದ ಇಲ್ಲಿ ಯಾವುದೇ ಕಾಟನ್ನು ನಾವೀಗ ಶಿಫ್ಟ್ ಮಾಡ್ತಾ ಇಲ್ಲ. ಹಾಗೆ ಈ ಬೆಡ್ ಮೇಲೆ ನಾವು ಬೆಡ್ಶೀಟನ್ನು ಹಾಕ್ಕೊಳ್ಳೋಣ. ಇನ್ನು ಈ ರೂಮ್ನ ಕರ್ಟನ್ ಏನು ನಾನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಇರುವಂಥ ಕರ್ಟನನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ನು ಈ ಕೋಣೆಯಲ್ಲಿ ಕೂಡ ಒಂದು ಡ್ರೆಸ್ಸಿಂಗ್ ಟೇಬಲ್ ಅಂಥೇಳಿ ಏನು ಎಕ್ಸ್ಟ್ರಾ ಇಲ್ಲ. ಈ ಅಲ್ಮಾರಕ್ಕೆ ಏನು ಮಿರರ್ ಇದೆ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲವನ್ನು ಆರ್ಗನೈಸ್ ಮಾಡಿ ನೀಟಾಗಿ ಇಟ್ಟ ಮೇಲೆ ಒಂದು ರೂಮ್ ಒಂದು ಹಂತಕ್ಕೆ ಬಂತು ಅಂತ ಹೇಳಿ ಅನಿಸಿತು ನನಗೆ. ಯಾಕಂದರೆ ಈ ರೂಮ್ಗೆ ಹೇಗೆ ನಾನು ಮೇಕ್ ಓವರ್ ಕೊಡೋದು ಅಥವಾ ಇದರಲ್ಲಿ ಹೇಗೆ ಆ ವಸ್ತುಗಳನ್ನು ಅರೇಂಜ್ ಮಾಡೋದು ಅಂತೇಳಿ ನನಗೆ ಒಂದು ದೊಡ್ಡ ತಲೆನೋವಾಗಿತ್ತು. ಮತ್ತು ಪ್ರತಿ ಸಲ ಬಂದಾಗ ನನಗೆ ಅಷ್ಟೊಂದು ಟೈಮ್ ಸಿಗ್ತಾ ಇರಲಿಲ್ಲ. 2 ದಿವಸದ ಒಳಗೆ ನನಗೆ ಪುನಃ ರಿಟರ್ನ್ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಇಲ್ಲಿ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ನೋಡಿ ಈಗ ರೂಮ್ ಎಷ್ಟಾಗಿ ಆರ್ಗನೈಸ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಒಂದು ಟೇಬಲ್ ಫ್ಯಾನನ್ನು ಕೂಡ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ವಾಲಲ್ಲಿ ಕೂಡ 1-2 ಪಿಕ್ಚರ್ಗಳನ್ನೇ ಹ್ಯಾಂಗ್ ಮಾಡಿದ್ದೇನೆ. ಹೀಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಆಗ್ತದೆ. ಇನ್ನು ಈ ವಿಂಡೋ ಸೈಡಲ್ಲಿ ನಾವು ಶೆಲ್ಫನ್ನು ಇಟ್ಟಿದ್ದೇವೆ. ಇದರಲ್ಲಿ ಬೇಕಾದಂತಹ ಕೆಲವೊಂದು ಕಾಸ್ಮೆಟಿಕ್ಸನ್ನು ಇದರಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೇವೆ. ಹಾಗಾಗಿ ಸಪ್ರೇಟ್ ಒಂದು ಡ್ರೆಸ್ಸಿಂಗ್ ಟೇಬಲನ್ನು ನಾವಿಲ್ಲಿ ಇಟ್ಟಿಲ್ಲ. ಈ ಅರೇಂಜ್ಮೆಂಟ್ ನಮ್ಮ ಪರ್ಪಸನ್ನು ಫುಲ್ಫಿಲ್ ಮಾಡೋದ್ರಿಂದ ನಮಗೆ ಡ್ರೆಸ್ಸಿಂಗ್ ಟೇಬಲ್ನ ಅವಶ್ಯಕತೆ ಕಂಡು ಬರಲೇ ಇಲ್ಲ. ಇನ್ನು ಇಲ್ಲಿ ಬೇರೇನು ವಾರ್ಡ್ರೋಬ್ ಇಲ್ಲ, 2 ಅಲ್ಮಾರವನ್ನು ನಾವು ಈ ಥರ ಸೆಟ್ ಮಾಡಿ ಇಟ್ಟಿದ್ದೇವೆ. ಇನ್ನು ಲಾಸ್ಟ್ ಇಯರಲ್ಲಿ ಇದರಲ್ಲಿ ಒಂದು ಅಲ್ಮಾರಕ್ಕೆ ನಾನು ವಾಲ್ಪೇಪರ್ ಹಾಕಿ ಮೇಕ್ ಓವರ್ ಮಾಡಿದ್ದೆ. ಇನ್ನು ಲಿವಿಂಗ್ ರೂಮಲ್ಲಿ ನಾನು ಎಲ್ಲಿ ದಿವಾನ್ ಸೋಫಾವನ್ನು ತೆಗೆದಿದ್ದೆ ನೋಡಿ, ಅಲ್ಲಿ ಈ ಥರ 2 ಚೇರ್ಗಳನ್ನು ಇಡ್ತಾ ಇದ್ದೇನೆ. ಇನ್ನು ಸ್ವಲ್ಪ ನೀಟಾಗಿ ಕಾಣಲಿ ಅಂತ ಹೇಳಿ ಇದಕ್ಕೆ ಒಂದು ಕವರನ್ನು ಈ ಥರ ಹಾಕ್ತಾ ಇದ್ದೇನೆ. ನನ್ನ ಪೇರೆಂಟ್ಸ್ ಮನೆಯಲ್ಲಿ ಜಾಸ್ತಿ ಏನು ಫರ್ನಿಚರ್ ಇಲ್ಲ, ಇದ್ದ ಫರ್ನಿಚರಲ್ಲೇ ನಾನಿವಾಗ ಇದನ್ನು ಆರ್ಗನೈಸ್ ಮಾಡಿ ಇಡ್ತಾ ಇದ್ದೇನೆ. ಇನ್ನು ಈ ಕುಷನ್ ಕವರ್ ಇದೆಯಲ್ಲ, ಇದನ್ನು ಕೂಡ ನಾನು ಪ್ರಾಪರಾಗಿ ಹಾಕ್ತಾ ಇದ್ದೇನೆ. ಈ ಕುಷನ್ ಕವರನ್ನು ನಾನು ಐ ಥಿಂಕ್ ಸುಮಾರು 1 ಇಯರ್ ಆಗಿರ್ಬೋದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥದ್ದು. ಇದು ತುಂಬ ಚೆನ್ನಾಗೇ ಇದೆ, ಆದರೆ ಇವಾಗ ಇದರ ಇಲಾಸ್ಟಿಕ್ ಸ್ವಲ್ಪ ಲೂಸ್ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಇದನ್ನು ಪ್ಲೇಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಇದನ್ನು ಕೂಡ ಸರಿ ಮಾಡಲಿಕ್ಕೆ ನಾನೊಂದು ಉಪಾಯ ಯೋಚನೆ ಮಾಡಿದ್ದೇನೆ. ನೋಡೋಣ, ಸಾಧ್ಯ ಆದರೆ ನಿಮ್ಮಲ್ಲಿ ಇದನ್ನು ಖಂಡಿತವಾಗಿಯೂ ಶೇರ್ ಮಾಡ್ತೇನೆ. ಎಲ್ಲವನ್ನು ಚೆನ್ನಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ ಮೇಲೆ ಇಲ್ಲಿ 1-2 ಕುಷನ್ ಕವರನ್ನು ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ. ಜಾಸ್ತಿ ಏನು ಕುಷನ್ ಕವರನ್ನು ನಾನಿಲ್ಲಿ ಪ್ಲೇಸ್ ಮಾಡ್ತಾ ಇಲ್ಲ, ಕೇವಲ 2 ಅಥವಾ 3 ಕುಷನ್ ಕವರನ್ನು ಇಲ್ಲಿ ಇಡ್ತಾ ಇದ್ದೇನೆ. ಇನ್ನು ಸೆಂಟರ್ ಟೇಬಲಲ್ಲಿ ಒಂದು ಕವರ್ ಇತ್ತು, ಅದನ್ನು ಚೇಂಜ್ ಮಾಡಿ ನಾನಿವಾಗ ಈ ಥರದ ಒಂದು ಕವರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಫೈನಲಿ ನಮ್ಮ ಲಿವಿಂಗ್ ರೂಮ್ ಈ ಥರ ಕಾಣಿಸ್ತಾ ಇದೆ. ಹೀಗೆ ನಾನು ಇವತ್ತು ಕ್ಲೀನಿಂಗ್, ಡಿಕ್ಲಟರಿಂಗ್, ಅದರ ಜೊತೆಗೆ ಈ ಮನೆಯನ್ನು ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರಬಹುದು ಅಂತ ಭಾವಿಸ್ತೇನೆ. ಇನ್ನು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗಿಯೂ ಲೈಕ್ ಮಾಡಿ, ಚಾನಲಿಗೆ ಹೊಸಬರಾಗಿದ್ದಲ್ಲಿ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ. ಇನ್ನು ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡ್ತೇನೆ. ಇನ್ನು ಫ್ರೆಂಡ್ಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೆ ನೀವು ನನ್ನ ಬೇರೆ ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬಾಯ್.